ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಬಂದ್ಬಿಟ್ಟು ಹೆವಿ ಎಂಬ್ರಾಯ್ಡ್ರಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಬೇಕು, ಅದ್ರ ಸ್ಲೀವ್ಸು ಮತ್ತು ಅದಕ್ಕೆ ಹೇಗೆ ಬಿಟ್ಸನ್ನು ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಟಿಚಿಂಗ್ ಜೊತೆ ಬಿಟ್ಸು ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವರ್ಕ್ ಹೇಗಿದೆ ಅಂತ ನೋಡ್ಬೋದು. ಇವಾಗ ನಾನು ಮೊದಲನೇದಾಗಿ ಲೈನಿಂಗ್ಗೆ ಜಾಯಿಂಟ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಅವರಿಗೆ ಬಟ್ಟೆ ಕಡಿಮೆ ಬೀಳೋದ್ರಿಂದ ನಾನು ಸ್ವಲ್ಪ ಜಾಯಿಂಟ್ ಕೊಟ್ಕೊಂಡು ತೊಗೋತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ಒಂದೊಂದಾಗಿ ನಾನು ಜಾಯಿಂಟ್ ಕೊಡ್ತಾ ಇದ್ದೀನಿ. ಅದೊಂದು ಸಲ ಇದೊಂದು ಸಲ ನಾನು ಮಾಡೋದಿಲ್ಲ, ಯಾಕಂದರೆ ಆಮೇಲೆ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಯಾವುದೇ ಜಾಯಿಂಟ್ ಕೊಟ್ಟಾಗ ನೀವು ದಾಪ್ ಟಿಪ್ ಕೊಡೋದನ್ನು ಮರಿಲೇಬೇಡಿ. ಮೇಲ್ಗಡೆಯಿಂದ ಇನ್ನೊಂದು ಸ್ಟಿಚ್ ಹಾಕಿದರೆ ಸ್ವಲ್ಪ ನಮ್ಮ ಸ್ಟಿಚಿಂಗ್ ಸ್ಟ್ರಾಂಗ್ ಆಗಿರುತ್ತೆ, ನೀಟಾಗಿ ಕಾಣಿಸುತ್ತೆ. ಇವಾಗ ನೋಡಿ, ನಾನು ಸೆಂಟ್ರಲ್ಲಿ ಒಂದು ಕಟ್ಟನ್ನು ಹಾಕೋತಾ ಇದ್ದೀನಿ. ವರ್ಕ್ ಬ್ಲೌಸಿಗೆ 2 ಸೈಡ್ ಸೇಮ್ ಸೈಜಿಂದ ಬರಬೇಕು ಅಂತೇಳಿ. ಇವಾಗ ನಾನು ಮೇನ್ ಫ್ಯಾಬ್ರಿಕ್ಗೆ ಜಾಯಿಂಟ್ ಕೊಡ್ತಾ ಇದ್ದೀನಿ. ನನ್ನ ಕಡೆ ಸ್ವಲ್ಪ ಬಟ್ಟೆ ಕಡಿಮೆ ಇತ್ತು, ಯಾಕಂದರೆ ಆಲ್ಮೋಸ್ಟ್ ನಾವು ವರ್ಕ್ ಬ್ಲೌಸ್ ಹಾಕೋದ್ರಿಂದ ಸ್ವಲ್ಪ ಫ್ಯಾಬ್ರಿಕ್ ಕಮ್ಮಿನೇ ಬೀಳುತ್ತೆ. ಅದು ಎಲ್ಲ ಪಾರ್ಟು ಸೇಮ್ ಸೈಜಿಂದ ಕೂಡಬೇಕಲ್ಲ ಮಾರ್ಕಿಂಗ್ ಹಾಕೋದ್ರಿಂದ. ಸೊ ನಾನು ಬಾರ್ಡ್ರನ್ನೇ ಯೂಸ್ ಮಾಡ್ಕೊಂಡು ಜಾಯಿಂಟ್ ಕೊಡ್ತಾಯಿದ್ದೀನಿ. ಹೇಗಿದ್ರೂ ಫಿಟ್ಟಿಂಗ್ನಲ್ಲೇ ಹೋಗುತ್ತೆ, ಕಾಣಿಸೋದು ಎಲ್ಲ ನಾವು ಜಾಯಿಂಟ್ ಕೊಟ್ಟಿದ್ದೀವಿ ಅಂತೇಳಿ. ಸೊ ಹಾಗಾಗಿ ನಾನು ಬಾರ್ಡ್ರನ್ನೇ ಯೂಸ್ ಮಾಡಿ ಜಾಯಿಂಟ್ ಕೊಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಬ್ರೈಡಲ್ ಬ್ಲೌಸು. ಇದಕ್ಕೆ ಬಿಟ್ಸು ಹಾಕೋಣ ನಾವು. ಆಗಿದ ಮೇಲೆ ಮತ್ತೆ ಪೂರ ಬ್ಲೌಸ್ ರೆಡಿ ಮಾಡಿ ಸ್ಟಿಚ್ ಮಾಡೋಣ. ನೋಡಿ, ಇವಾಗ ನೀಟಾಗಿ ಜಾಯಿಂಟ್ನ ಹಚ್ಕೊಂಡಿದ್ದೀವಿ. ಇವಾಗ ಸೇಮ್ ಸೆಂಟ್ರಲ್ಲಿ ಇನ್ನೊಂದು ಕಟ್ನ ಹಾಕೋತಾ ಇದ್ದೀನಿ. ಇವಾಗ ಅಸ್ತರ್ ಬ್ಲೌಸು ಮತ್ತು ಅದನ್ನು ಸೇಮ್ ಒಂದು ಪಿನ್ ಹಾಕೊಂಡು ತೊಗೊಂಡು ನಾವು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಫುಟ್ ಚೇಂಜ್ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಫುಟ್ನ ಹಾಕೊಂಡು ತೊಗೋತಾ ಇದ್ದೀನಿ. ಸೇಮ್ ಕಟ್ಟೆಲ್ಲಿದೆ ಅದಕ್ಕೆ ಮ್ಯಾಚ್ ಮಾಡಿ ಇಟ್ಕೊಂಡು ಒಂದು ಸೈಡ್ ಫುಟ್ಟಿಂದ ಕಾರ್ನರಿಗೆ ಸೇಮ್ ಸ್ಟಿಚಿಂಗ್ ಹಾಕೊಂಡು ತೊಗೊಳ್ಬೇಕು. ನಾನು ಹೇಳಿದ್ದೀನಿ, ಪ್ರತಿಯೊಂದು ಬ್ಲೌಸ್ ಸ್ಟಿಚ್ ಮಾಡುವಾಗ ನಾನು ಸೇಮ್ ಟೈಮಲ್ಲಿ ಸ್ಟಿಚ್ ಮಾಡ್ತೀನಿ, ಅಂದರೆ ಬ್ಯಾಕ್ ಟು ಬ್ಯಾಕ್, ಅಂದರೆ ನಮಗೆ ಕನ್ಫ್ಯೂಸ್ ಆಗೋದಿಲ್ಲ. ನೋಡಿ, ಒಂದು ಸೈಡ್ ಫುಟ್ ಹಾಕ್ಕೊಂಡಿದ್ರೆ ನಮ್ಮದೇ ವರ್ಕು ಡ್ಯಾಮೇಜ್ ಆಗೋದಿಲ್ಲ, ಹೇಗೆ ನೀಟಾಗಿ ಬರುತ್ತೆ ಅಂತೇಳಿ. ಇದು ಹೆವಿ ಎಂಬ್ರಾಯ್ಡ್ರಿ ಇರೋದ್ರಿಂದ ನಾನು ವರ್ಕಿಗೆ ಸ್ಟಿಚ್ ಮಾಡ್ಕೊಂಡು ತೊಗೋತಾ ಇದ್ದೀನಿ, ಅಸ್ತರ್ನ ಜಾಯಿಂಟ್ ಮಾಡಿಕೊಂಡು. ಸ್ವಲ್ಪನೂ ವರ್ಕ್ ಮೇಲೆ ನೀಡಲ್ ಬಂದರೆ ನೀಡಲ್ ಕಟ್ಟಾಗುತ್ತೆ. ಸೊ ಹಾಗಾಗಿ ಜೋಪಾನ ಸ್ಟಿಚ್ ಮಾಡುವಾಗ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ನನ್ನ ವಿಡಿಯೋ ಸ್ವಲ್ಪ ಸ್ಪೀಡಾಗಿರೋದ್ರಿಂದ ನಿಮಗೆ ಸ್ಪೀಡಾಗಿ ಕಾಣಿಸುತ್ತೆ, ಬಟ್ ನಾನು ಸ್ಪೀಡಾಗಿ ಸ್ಟಿಚ್ ಮಾಡ್ತಾಯಿಲ್ಲ. ನಿಧಾನವಾಗಿ, ನಿಮಗೆ ಟೈಮ್ ಜಾಸ್ತಿ ವೇಸ್ಟ್ ಮಾಡ್ಬೋದು ಅಂಥೇಳಿ ನಾನು ವಿಡಿಯೋ ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ. ನೋಡಿ, ಇವಾಗ 2 ಸೈಡ್ನ ದಾವ ಹಾಕ್ಕೊಂಡು ನಾನು ಸ್ಟಿಚ್ ನಿಧಾನವಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ನಮ್ಮದು ಯಾವುದೇ ರೀತಿ ಎಂಬ್ರಾಯ್ಡ್ರಿ ಡ್ಯಾಮೇಜ್ ಆಗ್ತಾ ಆಗಿಲ್ಲ. ಇವಾಗ ನಾನು ಅಸ್ತರ್ ಜಾಯಿಂಟ್ ಮಾಡ್ಕೊಂಡೆ ತೊಗೋತಾ ಇದ್ದೀನಿ. ನಿಧಾನವಾಗಿ ಸ್ಟಿಚ್ನ ಮಾಡ್ಕೊಳ್ಬೇಕು. ನಮ್ಮ ಹ್ಯಾಂಡ್ಸು ಜೋಪಾನವಾಗಿ ಇಟ್ಕೊಳ್ಳಿ, ಯಾಕಂದರೆ ಸ್ಟಿಚ್ ಮಾಡುವಾಗ ಹೇಳೋಕ್ಕೆ ಆಗೋಲ್ಲ. ಸ್ವಲ್ಪ ಕೇರ್ಫುಲ್ಲಿಂದ ನೀವು ಸ್ಟಿಚ್ ಮಾಡ್ಕೊಳ್ಳಿ, ವರ್ಕು ಡ್ಯಾಮೇಜ್ ಆಗದೆ ಇರೋ ಹಾಗೆ ಸ್ಟಿಚ್ ಮಾಡಿ.
ಇವಾಗ ನಾವೇ ಎಂಬ್ರಾಯ್ಡ್ರಿ ಹಾಕಿ ನಾವೇ ಸ್ಟಿಚ್ ಮಾಡ್ತೀವಿ ಅಂದರೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಮತ್ತೆ ಸೇಮ್ ಅದೇ ವರ್ಕು ಹಾಕ್ಕೊಡ್ತೀವಿ ಅವ್ರಿಗೆ ಬಿಡ್ಸ್ ಏನಾದರೂ ಡ್ಯಾಮೇಜ್ ಆದರೆ. ಬಟ್ ಯಾರಿಗೆ ವರ್ಕ್ ಹಾಕೋಕೆ ಬರೋದಿಲ್ಲ ಅವರು ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡಿದರೆ ಬೆಟರು. ನೋಡಿ ಈ ಥರ ಬಿಡ್ಸ್ ಇದೆ. ಇವಾಗ ನಾನು ಬಿಡ್ಸ್ ಹಚ್ತಾ ಇದ್ದೀನಿ. ನಾನು 3 ಶುಗರ್ ಬಿಡ್ಸ್ ತೊಗೊಂಡು ಒಂದು ರೆಡ್ ಕಲರ್ ಬಿಡ್ ತೊಗೊಂಡು ನಾನು ಮತ್ತೆ ರಿಪೀಟು ಶುಗರ್ ಬಿಟ್ನಲ್ಲೇ ಸೂಜಿ ಹಾಕಿ ಮತ್ತೆ ಮೇಲ್ಗಡೆ ತೊಗೊಂಡು ಒಂದು ಗಂಟು ಹಾಕ್ಕೊಂಡು ತೊಗೋತಾ ಇದ್ದೀನಿ. ಭಾಳಷ್ಟು ಜನ ನಮ್ಮ ಕಡೆ ಬರೀ ಬಿಡ್ಸ್ ಹಚ್ಕೊಳ್ಳೋಕ್ಕೆ ಬರ್ತಾರೆ. ಸೊ ಅಂಥವರಿಗೆ ನೀವು ಮನೆಯಲ್ಲಿ ಕೂತ್ಕೊಂಡು ಹಾಕ್ಕೊಳ್ಬೋದು. ಯಾರಿಗೆ ಬಿಡ್ಸ್ ಹಚ್ಚೋಕ್ಕೆ ಬರೋದಿಲ್ಲ ಅವರು ಮನೆಯಲ್ಲಿ ಅವ್ರವ್ರ ಮನೆಯಲ್ಲೇ ಮಾಡ್ಕೊಳ್ಬೋದು. ಅವ್ರಿಗೂ ಒಂಥರ ಖುಷಿ ಕೂಡ ಸಿಗುತ್ತೆ ಮತ್ತು ಪ್ಲಸ್ ಅವ್ರಿಗೆ ಅಮೌಂಟ್ ಕೂಡ ಉಳಿಯುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ನಿಮ್ಮ ಚಾಯ್ಸಿಂದ ನೀವು ಎರಡು ಶುಗರ್ ಬಿಡ್ಸ್ ಹಾಕ್ಕೋಬೋದು, ಇಲ್ಲ 3 ಹಾಕ್ಕೋಬೋದು, 4, 5 ಯಾರಿಗೆ ಇಷ್ಟ ಹೇಗಿದೆ ಆ ಥರ ಬಿಡ್ಸ್ ಹಾಕ್ಕೊಳ್ಬೋದು. ಬಟ್ ನನ್ನ ಪ್ರಕಾರ 3 ಅಥವಾ 2 ಶುಗರ್ ಬಿಡ್ಸ್ ಸಾಕು. ಅದಕ್ಕಿಂತ ಜಾಸ್ತಿ ಹಾಕೋಕೆ ಹೋಗಬೇಡಿ, ನೀಟಾಗಿ ಅನಿಸೋದಿಲ್ಲ. ನಾನಿದು ಬಿಡ್ಸ್ ಹಚ್ಚೋದು ವಿಡಿಯೋ ಯಾಕೆ ಹಾಕ್ತಾಯಿದ್ದೇನೆ ಅಂತೇಳಿ ಅಂದರೆ ನನ್ನ ಕಡೆ ಭಾಳಷ್ಟು ಕಸ್ಟಮರ್ ಬಿಡ್ಸ್ ಹಾಕೊಳ್ಳಿಕ್ಕೆ ಅಂತೇಳಿ ಬರುತ್ತಾರೆ. ಕೆಲವೊಬ್ಬರು ಬೇರೆ ಕಡೆಯಿಂದ ವರ್ಕ್ ಹಾಕಿ ನನ್ನ ಕಡೆ ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೆ. ಕೆಲವೊಂದು ಸಲ ನನ್ನ ಕಡೆಯೇ ವರ್ಕ್ ಹಾಕ್ಕೊಂಡು ಬೇರೆ ಕಡೆ ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೆ. ಅವ್ರವ್ರ ಇಷ್ಟದ ಪ್ರಕಾರ. ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಇದು ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ ಇವು ಪ್ಯಾಕೆಟಕ್ಕೂ ತುಂಬಾ ಕಮ್ಮಿ ಪ್ರೈಸ್ನಲ್ಲಿ ಸಿಗುತ್ತೆ. ನೀವು ತಂದು ಮನೆಯಲ್ಲೇ ಹಚ್ಕೊಳ್ಬೋದು. ಕೆಲವೊಂದು ಸಲ ನಮಗೂ ಟೈಮ್ ಇರೋದಿಲ್ಲ, ಆದರೂ ಹಚ್ಕೊಡ್ತೀವಿ. ನೀವು ಯಾಕೆ ಮನೆಯಲ್ಲೇ ಹಚ್ಕೊಳ್ಬಾರ್ದು ಅಂತೇಳಿ ನಾನು ಇದು ವಿಡಿಯೋ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಬೇರೆ ಏನಾದರೂ ಕಲಿಬೇಕು ಅಂತ ಇದ್ದರೆ ಕಾಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.